ದೇಶದಲ್ಲಿ ಯಾರು ಕೊಟ್ಟಿರುವಂತ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಬಡವರ ಸರ್ಕಾರ, ಶಕ್ತಿ ಯೋಜನೆ ಎಲ್ಲ ನಮ್ಮ ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣ. ಮಹಿಳೆಯರು ರಾಜ್ಯಾದ್ಯಂತ 5,83,00,000 ನಿರಂತರ ಪ್ರಯಾಣ ಮಾಡಿದ್ದಾರೆ. ಸೊ ಎರಡನೇದು ಗೃಹ ಜ್ಯೋತಿ, 200 ಯೂನಿಟ್ ವರೆಗೆ ಫ್ರೀ ಎಲ್ಲಾ ವರ್ಗದವರಿಗೆ. ಸೊ ಯುವ ನಿಧಿ ಬಿಜೆಪಿ ಅವರು, ಮೋದಿ ಅವರು ವರ್ಷಕ್ಕ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು. 2 ಕೋಟಿ ಅಲ್ಲ, 2 ಲಕ್ಷ ಕೊಡಕ್ಕಾಗಿಲ್ಲ. ಯುವಕರೆಲ್ಲ ದಿಕ್ಪಾಲ ಆದ್ರು. ಅದನ್ನ ಗಮನದಲ್ಲಿ ಇಟ್ಕೊಂಡೆ ನಾವು ನಮ್ಮ ಮ್ಯಾನಿಫೆಸ್ಟೋಯಲ್ಲಿ, ನಾವು ಪ್ರಣಾಳಿಕೆಯಲ್ಲಿ ನಾವು ಯುವ ನಿಧಿಗೆ ಡಿಗ್ರಿ ಆದವರಿಗೆ 3,000 ಮತ್ತು ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ಅಂತ ಘೋಷಣೆ ಮಾಡಿದ್ವಿ. ಅದು ಇವತ್ತಿಗೂ ಜಾರಿಯಲ್ಲಿ ಇದೆ. ಸೊ ಇವತ್ತು ಅವ್ರು ಏನು ಹಾಕಿದಂತ GST ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಗೃಹಲಕ್ಷ್ಮಿ ಅಂತ ಹೇಳಿ 2,000 ಏನು ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಇವತ್ತು 2,000 ರೂಪಾಯಿ ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಕೊಟ್ಟಿದ್ದೀವಿ. ಸೊ ಇದ್ರ ಜೊತೆಗೆ ಅನ್ನಭಾಗ್ಯನೂ ಕೊಟ್ಟಿದ್ದೀವಿ. ಯಾವುದೇ ಒಂದು ನಮ್ಮ ರಾಜ್ಯದಲ್ಲಿ ಯಾವುದೇ ಬಡವರು ಯಾರು ಉಪವಾಸ ಮಲಗಲಾರದೆ 3 ಹೊತ್ತು ಊಟ ಮಾಡಿ ಮಲಗಬೇಕಂತೇಳಿ ನಮ್ಮ ಸಿದ್ದರಾಮಯ್ಯ ಅವರ ಕನಸು. ಅದ್ರ ಪ್ರಕಾರ ನಾವು ಅನ್ನಭಾಗ್ಯ ಹೇಳಿದ್ವಿ, ಅನ್ನಭಾಗ್ಯ ಸಹ ಕೊಟ್ಟಿದ್ದೀವಿ.